ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜಿನಹಳ್ಳಿಯ ಪುರಾಣ ಪ್ರಸಿದ್ಧ ಶ್ರೀ ಮುನೀಶ್ವರ ಸ್ವಾಮಿ ದೇವಾಲಯದಲ್ಲಿ 46ನೇ ಶ್ರೀ ಮುನೀಶ್ವರ ಸ್ವಾಮಿ ವಾರ್ಷಿಕೋತ್ಸವವು ಅತ್ಯಂತ ಶ್ರದ್ಧಾ ಭಕ್ತಿ ಭಾವದಿಂದ ನೆರವೇರಿತು. ಶ್ರೀ ಬಾಬಾ ಗುರೂಜಿ ಅವರ ಆಶೀರ್ವಾದದೊಂದಿಗೆ ಶ್ರೀ ಅಯ್ಯಪ್ಪ ಸ್ವಾಮಿಗಳ ನೇತೃತ್ವದಲ್ಲಿ ಶ್ರೀಮತಿ ರತ್ತಮ್ಮ ಹಾಗೂ ಶ್ರೀ ಅಪ್ಪಯ್ಯಣ್ಣ ಅವರ ಸಮ್ಮುಖದಲ್ಲಿ ಭಕ್ತರ ಸಹಕಾರದಿಂದ ಶ್ರೀ ಗಣೇಶ, ವೀರಭದ್ರ ಸ್ವಾಮಿ, ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಅಕ್ಕಯ್ಯಮ್ಮ ದೇವಿಯರಿಗೆ ಅಭಿಷೇಕ ಪೂಜೆ ನೆರವೇರಿಸಲಾಯಿತು. ನವಗ್ರಹ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಬಳಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಂತರ ಮಾತನಾಡಿದ ದೇವಸ್ಥಾನದ ಅರ್ಚಕರಾದ ಅಯ್ಯಪ್ಪ ಸ್ವಾಮಿ, ಈ ದೇವಸ್ಥಾನವು ಪುರಾತನ ಇತಿಹಾಸ ಹೊಂದಿದ್ದು ಕಳೆದ 45 ವರ್ಷಗಳಿಂದ ಜನರ ಒಳಿತಿಗಾಗಿ ವಾರ್ಷಿಕೋತ್ಸವದ ಅಂಗವಾಗಿ ಹೋಮ, ಹವನ, ಯಜ್ಞ, ದೇವರ ಮೆರವಣಿಗೆ ಸೇರಿದಂತೆ ಹಲವು ಧಾರ್ಮಿಕ ಕೈಂಕರ್ಯಗಳು ನಿರಂತರವಾಗಿ ನಡೆಯುತ್ತಿವೆ ಎಂದು ತಿಳಿಸಿದರು. ಮುನೀಶ್ವರ ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸಿದ್ರೆ ಮಾಟ ಮಂತ್ರದ ತೊಂದರೆಗಳಾಗಲಿ, ಆರೋಗ್ಯ ಸಮಸ್ಯೆಗಳಾಗಲಿ ಅಥವಾ ಕುಟುಂಬದ ಅಡಚಣೆಗಳಾಗಲಿ ನಿವಾರಣೆಯಾಗುತ್ತವೆ ಎಂಬುದು ಭಕ್ತರ ಅನುಭವವಾಗಿದ್ದು, ಇಲ್ಲಿಗೆ ಬರುವ ಅನೇಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಎಂದು ಹೇಳಿದರು. ಕಣಜನಹಳ್ಳಿ ಗ್ರಾಮದಲ್ಲಿರುವಂಥ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯ 45 ವರ್ಷದಿಂದ ಪುರಾತ ಕಾಲದಿಂದ ಇಲ್ಲಿ ದೇವಸ್ಥಾನಗಳು ನಡೀತಾ ಇದೆ. ಆವತ್ತಿಂದನೂ ಹೋಮಗಳು, ಯಜ್ಞಗಳು, ಫ್ರೀ ಮದುವೆಗಳು, ಉಚಿತ ಮದುವೆಗಳು, ಡ್ರಾಮಾಗಳು, ಪೂಜೆ ಕಾರ್ಯಕ್ರಮಗಳು ನಡೀತಾನೆ ಇದ್ದಾವೆ. ಅವತ್ತಿಂದನೂ ಭಕ್ತಾದಿಗಳು ಬಂದು ದೇವರಿಗೆ ಪೂಜೆ ಕಾರ್ಯಕ್ರಮಗಳು, ಅನ್ನದಾನಗಳು, ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ದೆವ್ವ ಇರಲಿ, ಭೂತ ಇರಲಿ, ಮಾಟ ಇರಲಿ, ಮಂತ್ರ ಇರಲಿ, ಯಾರೇ ಬಂದು ಆ ಮುನೇಶ್ವರಪ್ಪನ ಒಂದು ನಮಸ್ಕಾರ ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಕೋರಿಕೆ ನೆರವೇರಿಸ್ಕೊಳೋದು ನೆರವೇರ್ಬಿಡ್ತವೆ. ಏನು ಬೇಕಾಗಿದ್ರೂ ಅಪ್ಪನ ಕೊಡೋವಂಥ ಭಗವಂತನು. ಅದರಿಂದ ವರ್ಷನೂ ಇವತ್ತಕ್ಕೆ 46ನೇ ವರ್ಷದ ಈ ಕಾರ್ಯಕ್ರಮವನ್ನು ಅನ್ನದಾನ ಆಗ್ಬೋದು, ಈ ದೇವ್ರ ಮೆರವಣಿಗೆ ಆಗ್ಬೋದು, ಈ ಪೂಜೆ ಕಾರ್ಯಕ್ರಮ ಆಗ್ಬೋದು, ಹೋಮ ಆಗ್ಬೋದು, ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಈ ಭಕ್ತಾದಿಗಳಿಂದ ಪ್ರೋತ್ಸಾಹದಿಂದ ಮಾಡ್ತಾ ಇದ್ದೀವಿ. ವರ್ಷನೂ ಹಿಂಗೆ ಇದೇ ಥರ ನಡೆಸ್ಕೊಂಡು ಹೋಗ್ತಾನೆ ಇದ್ದಾರೆ ಭಗವಂತನ ದಯದಿಂದ, ಈ ಭಕ್ತದ ಅನುಗ್ರಹದಿಂದ. ಈ ಭಕ್ತರಿಗೆ ಹಿಂಗೆ ಎಲ್ಲ ಪ್ರತಿಯೊಬ್ಬರು ಬಂದವ್ರಿಗೆಲ್ಲ ಒಳ್ಳೇದಾಗ್ತೈತೆ ಅಂತ ಬಂದು ಪೂಜೆ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಸುಗಳಿಗೂ ಚೆನ್ನಾಗಿರಲಿ, ಜನ ಹುಷಾರ ಇಲ್ದಿರ ಇರಲಿ, ಏನನ್ನ ಅಕಸ್ಮಾತ್ ಮಕ್ಕಳು ಇರೋರು ಆಗ್ಬೋದು, ಮದುವೆಗಳಾಗೋರಾಗ್ಬೋದು, ಎಲ್ಲರೂ ಬಂದು ಮುನೇಶ್ವರಪ್ಪನ ಪೂಜೆ ಮಾಡಿಸ್ಕೊಂಡು ಒಂದು ಜ್ಞಾನ ಮಾಡಿಕೊಂಡು ಒಂದು ದೀಪಾರಾಧನೆ ಮಾಡಿಕೊಂಡು ಆ ಭದ್ರಕಾಳಮ್ಮ ಈರಭದ್ರ ಸ್ವಾಮಿಕ ತಿಪ್ಪುತ್ತು ಎಣಿಸ್ಕೊಂಡು ಆರಾಧನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ಇಲ್ಲಿ ಇದು ನಮ್ಮ ತಾತನವ್ರ ಕಾಲದಿಂದ ಇಲ್ಲಿ ಮುನೇಶ್ವರಪ್ಪನ ಪೂಜೆ ಮಾಡ್ತಾವ್ರೆ. ಆವತ್ತಿಂದನೂ ಇಲ್ಲಿ ಪೂಜೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅದು ನಮ್ಮ ತಾತವ್ರಿಗೆ ಹೇಳಿದ್ರಂತೆ, ಅವಾಗ ದಿವಸದಾಗ ನಾನು ಇಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು. ಆವಾಗ ಆಗೋದ್ಮೇಲೆ ತಿರುಗಿ ನಮಗೆ ಭಗವಂತನ ದಯೆಯಿಂದ ತೋರಿಸಿದ್ದಾರೆ. ಆವತ್ತಿಂದ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಭಕ್ತಾದರು. ನಾವು ಆವತ್ತಿಂದ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಅನ್ನದಾನ ಆಗ್ಬೋದು, ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು, ಎಲ್ಲನೂ ಆ ಅಪ್ಪನ ನೆರವೇರಿಸ್ಬೋದು.